ಆಸ್ತಿಯ ನೋಂದಣಿ ಶುಲ್ಕವನ್ನು ಹೆಚ್ಚು ಮಾಡ್ತಾ ಇರೋದ್ರಿಂದ ಎಷ್ಟೋ ಜನಗಳಿಗೆ ಇದು ತೊಂದರೆ ಆಗ್ತಾ ಇರೋದಂತೂ ನಿಜ. ರಾಜ್ಯ ಸರ್ಕಾರ ಮುದ್ರಾಂಕ ಶುಲ್ಕದಲ್ಲಿ ಭಾರಿ ಏರಿಕೆಯನ್ನು ಮಾಡಿದೆ. ರಿಜಿಸ್ಟ್ರೇಷನ್ ಆಗಿರ್ಬೋದು, ಪ್ರಮಾಣ ಪತ್ರಗಳು, ದಾನ ಪತ್ರ, ಆಸ್ತಿ ವಿಭಜನೆ ಪತ್ರಗಳು ಅಥವಾ ಹಕ್ಕು ಖುಲಾಸೆ ಪತ್ರಗಳು, ಟ್ರಸ್ಟ್ಗಳ ಪ್ರಮಾಣ ಪತ್ರ ಅಥವಾ ಯಾವುದೇ ಒಂದು ಕಂಪನಿಗಳ ರಿಜಿಸ್ಟ್ರೇಷನ್ ಮಾಡುವಂಥದ್ದೇನಿದೆ ಎಲ್ಲದಕ್ಕೂ ಇದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಮುದ್ರಾಂಕ ಶುಲ್ಕದಲ್ಲಿ ಭಾರಿ ಏರಿಕೆ ಮಾಡೋ ಮೂಲಕ ಬಡವರಿಗೆ ಶಾಕ್ ನೀಡಿರುವಂಥ ಸರ್ಕಾರ ಇದರಿಂದ ಯಾವುದೇ ಒಂದು ಷೇರು ಹಂಚಿಕೆ ಪತ್ರಗಳಾಗಿರ್ಬೋದು, GPAಗಳಾಗಿರ್ಬೋದು, ರಿಲೀಸ್ ಡೀಡ್ ಆಗಿರ್ಬೋದು, ಗಿಫ್ಟ್ ಡೀಡ್ಗಳು ಅಥವಾ ಯಾವುದೇ ಸೇಲ್ ಡೀಡ್ಗಳಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇದು ಏರಿಕೆಯ ಬಿಸಿಯನ್ನು ತಟ್ಟಿದೆ. ಅಷ್ಟೇ ಅಲ್ಲ, ಮಕ್ಕಳನ್ನು ದತ್ತು ಪಡೆಯೋದಕ್ಕೆ ಏನೊಂದು ರಿಜಿಸ್ಟರ್ ಮಾಡ್ಕೋತಾ ಇದ್ರು ಅದನ್ನು ಕೂಡ ಇದು ಏರಿಕೆ ಮಾಡಿರೋ ಅಂಥದ್ದು ವಿಪರ್ಯಾಸನೇ ಸರಿ. ಈ ಎಲ್ಲ ದಾಖಲೆಗಳ ಮೇಲೆ ಶುಲ್ಕ ದುಬಾರಿಯಾಗಿರೋದಂತೂ ನಿಜ. ಈ ಮುಂಚೆ 20 ರು ಇದ್ದಂಥ ಅಫಿಡವಿಟ್ ಶುಲ್ಕವನ್ನು ಕೂಡ 50ಕ್ಕೆ ಹೆಚ್ಚಿಸಲಾಗಿದೆ. ಮುದ್ರಾಂಕ ಶುಲ್ಕ ಏರಿಕೆಯಿಂದ ಅದರ ಹೊರೆಯು ಜನರ ಮೇಲೆ ಬೀಳಲಿದೆ. ಸಣ್ಣ ಪುಟ್ಟ ನೋಟರಿಯು ಕೂಡ 500ವರೆಗೆ ಪಾವತಿಸಬೇಕಾಗಿದೆ. ಡಿಸೆಂಬರ್ನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕರ್ನಾಟಕ ಮುದ್ರಾಂಕ ತಿದ್ದುಪಡಿ ವಿಧೇಯಕ 2023 ಮಂಡಿಸಲಾಗಿದ್ದು, ಇದಕ್ಕೆ ರಾಜ್ಯಪಾಲರ ಅನುಮೋದನೆಯೂ ಸಿಕ್ಕಿದ್ದು, ಈಗಾಗಲೇ ಹೊಸ ಶುಲ್ಕ ಹೊರೆ ಜನರ ಮೇಲೆ ಬಿದ್ದಿದೆ. ಕುಟುಂಬಗಳ ಆಸ್ತಿ ವಿಭಜನೆ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತೆ. ಆದರೆ ಮುದ್ರಾಂಕ ಶುಲ್ಕ ಹೆಚ್ಚಳದಿಂದ ಇದರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಶುಲ್ಕ ಕಡಿಮೆ ಇದ್ದಷ್ಟು ಜನರು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಲು ಮುಂದೆ ಬರ್ತಾರೆ ಅಥವಾ ಯಾವುದೇ ಒಂದು ದಾಖಲೆಗಳನ್ನ ಲೀಗಲ್ ಆಗಿ ಪ್ರೊಸೀಡ್ ಮಾಡೋದಕ್ಕೆ ಮುಂದೆ ಬರ್ತಾರೆ. ಈ ಮುಂಚೆ 6,000 ನೋಂದಣಿ ಪ್ರಕ್ರಿಯೆ ಮುಗಿತಾ ಇತ್ತು. ಪರಿಷ್ಕೃತ ದರದ ಪ್ರಕಾರ 25,000ರಿಂದ 30,000ವರೆಗೆ ವ್ಯಯ ಆಗುತ್ತೆ ಅಂತೇಳಿ ಅಂದಾಜು ಮಾಡಲಾಗಿದೆ. BBMP ವ್ಯಾಪ್ತಿಯಲ್ಲಿ 1,000 ರು ಇದ್ದ ಶುಲ್ಕ 5,000 ರುಗೆ, CMC, TMCಗಳಲ್ಲಿ 500 ರು ಇದ್ದ ಶುಲ್ಕ 3,000 ರುಗಳಿಗೆ, ಕೃಷಿ ಭೂಮಿಗೆ 250 ರುಯಿಂದ 1,000ವರೆಗೂ ಹೆಚ್ಚಿಗೆ ಮಾಡಲಾಗಿದೆ. ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಸೇರಿದಂತೆ ಯಾವುದೇ ಸಾಲ ಪಡೆಯಬೇಕಿದ್ದರೂ ಇನ್ನು TTD ದರವನ್ನು ಶೇಕಡಾ 0.2 ಇಂದ 0.5ಗೆ ಹೆಚ್ಚಿಸಲಾಗಿದೆ. ಇದರಿಂದ ಬಡ್ಡಿ ದರ ಕೂಡ ಹೆಚ್ಚಾಗಿದೆ. ದತ್ತು ಪಡೆಯೋದಕ್ಕೂ ಕೂಡ ಇದು ಹೊರೆ ಆಗ್ತಾ ಇದೆ. ಏನಂದರೆ ಇತ್ತೀಚೆಗೆ ಕಟ್ಟುನಿಟ್ಟಿನ ಕಾನೂನಿನಿಂದಾಗಿ ದತ್ತು ಪಡೆಯುವುದು ದೊಡ್ಡ ಸವಾಲಾಗಿ ಮಾರ್ಪಟ್ಟಿದೆ. ದುಪ್ಪಟ್ಟು ಶುಲ್ಕವನ್ನು ವಿಧಿಸಲಾಗಿದೆ. ಸಾಲ ತೀರಿಸಿದ ಬಳಿಕ ಪಡೆಯುವ ಹೈಪೋಥಿಕೇಷನ್ ಅಗ್ರಿಮೆಂಟ್ ಶುಲ್ಕದಲ್ಲಿ ಸರಾಸರಿ ಶೇಕಡಾ 0.4 ಹೆಚ್ಚಳವಾಗಿದೆ. 10 ಲಕ್ಷ ರು ಸಾಲದ ಮೇಲೆ ಶೇಕಡಾ 0.1ರಷ್ಟಿದ್ದ ಮುದ್ರಾಂಕ ಶುಲ್ಕ 0.5ರಷ್ಟು ಹೆಚ್ಚಾಗಿದೆ. ಮುದ್ರಾಂಕ ಶುಲ್ಕ ಏರಿಕೆಯಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದ್ದು, ಕೆಲವೊಂದರ ಶುಲ್ಕ ಹೆಚ್ಚಿಸುವ ಅಗತ್ಯವೇ ಇರಲಿಲ್ಲ. ಅಫಿಡವಿಟ್ ಮೇಲಿನ ಶುಲ್ಕ ಹೆಚ್ಚಿಸಿದ್ದಕ್ಕೆ ಜನರ ಮೇಲೆ ನೇರ ಪರಿಣಾಮ ಬೀರಲಿದೆ. ಪಾರ್ಟಿಷನ್ಗೂ ಶುಲ್ಕ ಹೆಚ್ಚಿಸಿರುವುದು ದಾಖಲೆಗಳ ನೋಂದಣಿ ಮೇಲೆ ಪರಿಣಾಮ ಬೀರಬಹುದು ಅಂತೇಳಿ ತಿಳಿಸಲಾಗ್ತಾ ಇದೆ. ಈ ಒಂದು ಮುದ್ರಾಂಕ ಶುಲ್ಕ ಹೆಚ್ಚಾಗಿರೋದ್ರಿಂದ ಎಷ್ಟೋ ಜನ ಲೀಗಲ್ ಆಗಿ ಯಾವುದೇ ರೀತಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರೋದಕ್ಕೆ ಯೋಚನೆ ಮಾಡುವಂಥ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಇದರಿಂದ ಬೇರೆ ಮಾರ್ಗಗಳನ್ನ ಹಿಡಿಯುವಂಥದ್ದು ಕೂಡ ಹೆಚ್ಚಾಗಿ ಕಾನೂನಿನ ದುರ್ಬಳಕೆ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.